ನಮಸ್ಕಾರ. ಒಕ್ಕಲಿಗ ಸಮುದಾಯ ವಿಶ್ವಕ್ಕೆ ಅನ್ನ ಕೊಟ್ಟಂಥ ಸಮುದಾಯ, ಸ್ವಾಭಿಮಾನದಿಂದ ಬದುಕಿದಂಥ ಒಂದು ಸಮುದಾಯ ಒಕ್ಕಲಿಗ ಸಮುದಾಯ. ನಮ್ಮ ಸಮುದಾಯದಲ್ಲಿ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಎಲ್ಲ ಜನಾಂಗವನ್ನು ಪ್ರೀತಿನ ನೋಡಿದಂಥವರು. ನಮ್ಮ ಆದಿಚುಂಚನಗಿರಿ ಸಂಸ್ಥಾನದ ಬಾಲಗಂಗಾಧರ ಸ್ವಾಮೀಜಿಯವರು ವಿಶ್ವಗುರು ಅನ್ನಿಸ್ಕೊಂಡವರು. ಕಾರಣ ಎಲ್ಲರನ್ನೂ ಪ್ರೀತಿಸಿದಂಥವರು. ಇಂಥ ಒಂದು ಸಮುದಾಯ ಇವತ್ತು ಸಮುದಾಯದ ಬಗ್ಗೆ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಪದೇ ಪದೇ ಒಕ್ಕಲಿಗ ಸಮುದಾಯದ ಮೇಲೆ ಮುಗಿಬೀಳುವಂಥದ್ದು, ಒಕ್ಕಲಿಗ ಸಮುದಾಯದ ಜನರ ನಾಯಕರನ್ನ ಎತ್ಕಟ್ಟುವಂಥದ್ದು, ಒಕ್ಕಲಿಗ ಸಮುದಾಯವನ್ನು ಹೀಯಾಳಿಸುವಂಥ ಕೆಲಸವನ್ನು ಪದೇ ಪದೇ ಬರ್ತಾ ಇರೋದು ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ. ಒಕ್ಕಲಿಗ ಸಮುದಾಯದ ಒಬ್ಬ ಗುತ್ತಿಗೆದಾರರನ್ನ ಹೆಣ್ಮಕ್ಳನ್ನ ಮಂಚಕ್ಕೆ ಕರೀತಾನೆ. ಈ ವಿಚಾರದಲ್ಲಿ ಈಗಾಗಲೇ FIR ಆಗಿ ಜೈಲಿಗೆ ಹೋಗಿ ಬಂದಿದ್ದಾರೆ ಮುನಿರತ್ನ ಅವರು. ಒಬ್ಬ ಹೆಣ್ಮಗಳನ್ನ ರೇಪ್ ಮಾಡಿ ಆ ರೇಪ್ ಕೇಸಲ್ಲಿ ಇವತ್ತಾಗಲೇ ಜೈಲು ಊಟ ಮಾಡಿ ಮುನಿರತ್ನ ಅವರು ಇವತ್ತು ಹೊರಗಡೆ ಬಂದಿದ್ದಾರೆ. ಈ ರೀತಿಯ ಒಂದು ಮನೋಭಾವನ ಪದೇ ಪದೇ ಒಕ್ಕಲಿಗರ ಬಗ್ಗೆ ಅವರೇ ನೀವು ಮಾಡ್ತಾ ಇದ್ದೀರಿ. ನೀವು ಕೋಲಾರದ ಉಸ್ತುವಾರಿ ಸಚಿವರಾಗಿ 4 ವರ್ಷ ಕಳೀತು. ನೀವು ಹೇಳ್ತೀರಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಕೋಲಾರಕ್ಕೆ ನಾನು ಹೋದಾಗ DK ರವಿಯವ್ರ ಬಗ್ಗೆ ತುಂಬ ಜನ ನನ್ನನ್ನು ಅವರ ಬಗ್ಗೆ ಹೊಗಳಿದ್ರು, ಅವ್ರ ಬಗ್ಗೆ ಒಳ್ಳೆ ಮಾತಾಡಿದ್ರು ಅಂತ ಹೇಳ್ತೀರಿ. ಖಂಡಿತ DK ರವಿಯವರು ನನ್ನ ಸಮುದಾಯದ ಒಬ್ಬ ದಕ್ಷ ಅಧಿಕಾರಿ, ಅದರಲ್ಲಿ 2 ಮಾತಿಲ್ಲ. ಆದರೆ 4 ವರ್ಷದಿಂದ ನಿಮಗೆ DK ರವಿಯವರು ಜ್ಞಾಪಕ ಬರಲಿಲ್ಲ. ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ನೀವು ಹೋಗಿ DK ರವಿಯವರ ಸಮಾಧಿಗೆ ಹೋಗಿ ನೀವು ಕೈ ಮುಗಿತೀರಿ. ಏನು ಇದು ಏಕಾಏಕಿ ನಿಮಗೆ DK ರವಿಯವರ ಮೇಲೆ ಅಷ್ಟೊಂದು ಪ್ರೀತಿ ಬಂದ್ಬಿಡ್ತು? ಇವತ್ತು ಕುಸುಮ ಒಬ್ಬ ಹೆಣ್ಣುಮಗಳು, ಸಾಮಾನ್ಯ ಹೆಣ್ಣುಮಗಳು. ಆ ಹೆಣ್ಣುಮಗಳು ನಿನ್ನ ಮಗಳ ವಯಸ್ಸಿಗಿನ್ನ ಕಡಿಮೆ ಇರುವಂಥ ಹೆಣ್ಣುಮಗು. ಇವತ್ತು ರಾಜಕಾರಣದಲ್ಲಿ ಸಮುದಾಯದ ಪ್ರತಿನಿಧಿಯಾಗಿ RR ನಗರದಲ್ಲಿ ಇವತ್ತು ಕುಸುಮ ಇವತ್ತು ನಮ್ಮ ಜೊತೆಲಿ ಇದ್ದಾರೆ. ಆ ಹೆಣ್ಮಗಳನ್ನ ನೀನು ಫೇಸ್ ಮಾಡೋಕ್ಕಾಗ್ದೇ ಕಳ್ಳ ಮಾರ್ಗವನ್ನು, ಕುತಂತ್ರದ ಮಾರ್ಗವನ್ನು ಇವತ್ತು DK ರವಿಯವರ ಹೆಸರು ಉಪಯೋಗಿಸ್ಕೊಂಡು ಇವತ್ತು ನೀನು ಮತ್ತೆ ಒಕ್ಕಲಿಗರ ಸ್ವಾಭಿಮಾನವನ್ನು ನೀನು ಕೇಳಿಸುವಂಥ ಕೆಲಸವನ್ನು ಮುನಿರತ್ನ ಅವರೇ ನೀವು ಮಾಡ್ತಾ ಇದ್ದೀರಿ. ಕ್ಷೇತ್ರದಲ್ಲಿ ಯಾವ ಜನ ಇವತ್ತು ಒಕ್ಕಲಿಗರಿದ್ರು, ಅದರಲ್ಲಿ ನಾನೂ ಸಹ ಒಬ್ಬ. ಆದರೆ ನೀವು ಮಾಡೋದೇನು? ಪ್ರತಿ ಹಂತದಲ್ಲೂ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡ್ತೀರಿ, ಒಕ್ಕಲಿಗರನ್ನೇ ಎತ್ಕಡ್ತೀರಿ, ಒಕ್ಕಲಿಗರನ್ನ ಹೊಡೆದಾಡಕ್ಕೆ ಬಿಡ್ತೀರಿ, ಮಜಾ ತಗೋತೀರಿ. RR ನಗರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ ಒಕ್ಕಲಿಗರಿರುವಂಥ ಕ್ಷೇತ್ರ. ಇಲ್ಲಿ ನೀವು ಗೆದ್ದು ಬರ್ತಾ ಇದ್ದೀರಿ ಅಂದರೆ ಒಕ್ಕಲಿಗರು ನಿಮಗೆ ಓಟ್ ಹಾಕಿದ್ದಕ್ಕೆ. ಒಕ್ಕಲಿಗರು ಯಾವುದೇ ಜಾತಿ ನೋಡಿಲ್ಲ, ಯಾವುದೇ ಮತ ನೋಡಿಲ್ಲ, ನಿಮ್ಮನ್ನು ಗೆಲ್ಸ್ಕೊಬಂದರು. ಆ ಋಣವನ್ನು ತೀರ್ಸೋ ಕೆಲಸ ನೀವು ಮಾಡ್ತಿಲ್ಲ. ಆ ನಿಮ್ಮನ್ನು ಗೆಲ್ಲಿಸಿದಂಥ ಒಕ್ಕಲಿಗ ಸಮುದಾಯವನ್ನು ಸದೆಬಡಿಯುವಂಥ ಕೆಲಸವನ್ನು ಪದೇ ಪದೇ ಮಾಡ್ಕೊಂಡು ಬರ್ತಾ ಇದ್ದೀರಿ. ಬಂಧುಗಳೇ, ತುಂಬ ವಿನಂತಿ ನಾನು ಮನವಿ ಮಾಡ್ಕೋತೀನಿ. ಇವತ್ತು ಮುನಿರತ್ನ ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ತಿರಸ್ಕಾರ ಆಗಿದ್ದಾರೆ. 100ಕ್ಕೆ 90 ಜನ ಇವತ್ತು ನಮ್ಮ ಸಮುದಾಯ ಅವ್ರನ್ನ ತಿರಸ್ಕಾರ ಮಾಡಿದೆ. ಸ್ವಾಮೀಜಿಗಳ ಬಗ್ಗೆ ರಾಜಕಾರಣಕ್ಕೆ ಬನ್ನಿ ನೀವು ಮುಖ್ಯಮಂತ್ರಿಯಾಗಿ ಅಂತೇಳಿ ಮಾತಾಡಿ ಅವತ್ತು ಸಮುದಾಯ ತಿರುಗಿ ಬಿದ್ದಾಗ ಸ್ವಾಮೀಜಿಗಳಲ್ಲಿ ಹೋಗಿ ನೀವು ಕ್ಷಮೆ ಕೇಳಿದ್ದೀರಾ. ಸ್ವಾಮೀಜಿಯವರು ಅವತ್ತು ನಿಮಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಸಮುದಾಯವನ್ನು ಕೇಳಿಸುವಂಥ ಕೆಲಸವನ್ನು ಉದ್ದಡತನದಿಂದ ಮಾಡ್ಕೊಂಡು ಬರ್ತಾ ಇದೆಯಾ. ಬಂಧುಗಳೇ, ಇವತ್ತೆಲ್ಲೋ ಬೆರಳೆಣಿಕೆಯಷ್ಟು ಜನ ಇವತ್ತು ನಮ್ಮ ಸಮುದಾಯದಲ್ಲಿ ನೀವು ತಿಳುವಳಿಕೆಯಿಂದನೋ ತಿಳ್ಕೊಳ್ದೇನೋ ಅಧಿಕಾರದ ಒಂದು ಆಮಿಷಕ್ಕೋ ಅಥವಾ ದುಡ್ಡಿನ ಆಮಿಷಕ್ಕೋ ಒಳಗಾಗಿ ಮುನಿರತ್ನನಿಗೆ ನೀವು ದಯಮಾಡಿ ಪ್ರಿಫರೆನ್ಸ್ ಕೊಡಬೇಡಿ. ಅವನು ಹಾಕೋ ಬಾಡೂಟ, ಮೊನ್ನೆ ನಾಳೆ ಏನೋ JP ಪಾರ್ಕಲ್ಲಿ ಒಂದು ಬಾಡೂಟ ಇಟ್ಕೊಂಡವನಂತೆ. ಆ ಬಾಡೂಟದಲ್ಲಿ ಹೇಳ್ತಾನಂತೆ, ಒಕ್ಕಲಿಗ್ರೇನ್ರಿ 2 ತುಂಡು ಮಟನ್ ಮಾಡಿ ಬಿಸಾಕಿದ್ರೆ ಬಂದು ತಿಂದೊಯ್ತಾರೆ ಅನ್ನೋ ಮಾತನ್ನ ನೀವು ಆಡಿದಿರಿ ಅಂತೇಳಿ ಇವತ್ತು ಜನ ಮಾತಾಡ್ತಾವ್ರೆ. ನನ್ನ ಸಮುದಾಯದ ಬಂಧುಗಳಿಗೆ ಹೇಳ್ತೀನಿ, ನಾವು ಪ್ರಪಂಚಕ್ಕೆ ಅನ್ನ ಹಾಕುವಂಥ ಸಮುದಾಯದಲ್ಲಿ ಹುಟ್ಟುತ್ತವರು, ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಇಂಥ ಬಾಡೂಟಕ್ಕೋ ದಯಮಾಡಿ ನೀವು ಹೋಗೋದು ಎಷ್ಟು ಸರಿ ಅಂತೇಳಿ ನೀವು ನಿಮ್ಮ ನೀವು ಕೇಳ್ಕೊಳ್ಳಿ. ಇವತ್ತು ಮುನಿರತ್ನ ಮಾಡುವಂಥ ಕೆಲಸಕ್ಕೆ ಜೈಕಾರ ಹಾಕುವಂಥ ಕೆಲಸವನ್ನು ದಯಮಾಡಿ ಬಿಡಿ. ಯಾಕೆ ಅಂದರೆ ಲಕ್ಷ್ಮೀ ದೇವನಗರ ಇರ್ಬೋದು, JP ಪಾರ್ಕ್ ಇರ್ಬೋದು, ಯಶವಂತಪುರ ಇರ್ಬೋದು, ಗೊರಗುಂಟೆಪಾಳ್ಯ ಇರ್ಬೋದು, ಇಲ್ಲಿನ ಕೆಲವು ನಮ್ಮ ಸಮುದಾಯದ ಬೆರಳೆಣಿಕೆಯಷ್ಟು ಜನ ಅಥವಾ ಕಾರ್ಯಕರ್ತರು ಮುನಿರತ್ನ ಬಂದಾಗ ಆರತುರಾಯಿ ಹಾಕಿ ಪಟಾಕಿಯನ್ನು ಹೊಡೆದು ಆತನ ಮೇಲೆ ಹೂವೆಲ್ಲ ಎರಚಿ ವಾರ್ಡ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ.
ಇದು ಎಷ್ಟು ಸರಿ? ಯಾಕೆ ಅಂದರೆ ಇಂಥ ವ್ಯಕ್ತಿನ ನೀವು ಈ ರೀತಿಯಲ್ಲಿ ಜೈಕಾರ ಹಾಕಿದಾಗ ನಮ್ಮ ಸಮುದಾಯದ ಹಿತಾಸಕ್ತಿಗೆ, ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ದಯಮಾಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಇಂಥ ಒಬ್ಬ ರೇಪಿಸ್ಟ್, ಭ್ರಷ್ಟ, ಕಳ್ಳಬಿಲ್ ಮಾಡ್ಕೊಳ್ಳೋಂಥ ಇಂಥ ಒಬ್ಬ ಶಾಸಕನಿಗೆ ಇಷ್ಟೊಂದು ಪ್ರಿಫರೆನ್ಸ್ನ ಕೊಡಬೇಡಿ, ಸಮುದಾಯದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಕೆಲವು ನಾಯಕರಲ್ಲಿ ನಾನು ಕೇಳ್ಕೊಡ್ತೀನಿ. ಬೆಂಗಳೂರಿನಲ್ಲಿ ಇವತ್ತು ನಾವು ಇದ್ದೀವಿ, ಆದರೆ ಇಲ್ಲಿ ಮುನಿರತ್ನ ಏನು ಮಾಡ್ತಾ ಇದ್ದಾನೆ, ಅಂಥ ಒಂದು ಕೆಂಪೇಗೌಡರು ಕಟ್ಟದ ನಾಡಲ್ಲಿ ಒಕ್ಕಲಿಗರನ್ನೇ ತೊಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ದಯಮಾಡಿ ಮುನಿರತ್ನನ ಇಂಥ ಒಂದು ನೀಚ ಕೆಲಸಕ್ಕೆ ಯಾರೂ ಅವಕಾಶ ಕೊಡಬೇಡಿ. ಇವತ್ತು ಒಂದು ವೇಳೆ ಆದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಮುದಾಯದ ಜನ, ನಾವು ಮುನಿರತ್ನನ ಹತ್ತಿರದಿಂದ ನೋಡಿದಂಥವ್ರು, ಪ್ರತಿಯೊಂದು ನೂರಾರು ತಪ್ಪುಗಳನ್ನು ನಾವು ಸ್ವಾಭಿಮಾನ ಇದ್ದರೂ ಸಹ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಸಹ ಸಹಿಸ್ಕೊಂಡು ನಾವು ಮುನಿರತ್ನನ್ನ ಸಹಿಸ್ಕೊಂಡು ಹೋಗಿದ್ದೋ. ಕೊನೆಯ ಹಂತದಲ್ಲಿ ನಾವೆಲ್ಲ ಇದು ಸಾಧ್ಯನೇ ಇಲ್ಲ ಇನ್ಮೇಲೆ ಅಂತೇಳಿ ನಾವು ಬಿಟ್ಟು ಬಂದಿದ್ದೀವಿ. ನೂರಾರು ವಿಚಾರಗಳಿದೆ ಮುನಿರತ್ನನ ಒಕ್ಕಲಿಗರ ವಿಚಾರದಲ್ಲಿ ಅವನು ಹೀಯಾಳಿಸುವಂಥದ್ದು ಮಾತಿಗೆ ಇದೇ ಇಲ್ಲ. ಈಗ ನಿನ್ನ ಸಮುದಾಯ, ನಾವು ಯಾವತ್ತೂ ನಿಮ್ಮ ಬೇರೆ ಸಮುದಾಯವನ್ನು ನಾವು ತೀಕ್ಷ್ಣವಾಗಿ ಮಾತಾಡಿದ್ದಿಲ್ಲ, ಬೈದಿದ್ದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತೀವಿ. ನಮ್ಮ ಸಮುದಾಯದ ಹೆಣ್ಣುಮಗಳನ್ನ ರೇಪ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಮಕ್ಕಳಿಗೆ ಹೆಣ್ಮಗಳನ್ನ ಮಂಚಕ್ಕೆ ಕರೆದವನು ನಾಳೆ ನಿಮ್ಮ ಮನೆ ಮಕ್ಕಳನ್ನ ಕರೆಯಲ್ಲ ಅಂತ ಗ್ಯಾರಂಟಿ ಏನು? ನಿನ್ನ ಒಂದು ನೀಚ ಬುದ್ಧಿಯನ್ನು ನಿನ್ನ ಸಮುದಾಯ ಒಪ್ತಾ ಇಲ್ಲ. ಇವತ್ತು ನಾಯ್ಡುಗಳು ಸಹ ನಮ್ಮ ಜೊತೆಲಿದ್ದಾರೆ, ನಾವು ಅವ್ರನ್ನೂ ಪ್ರೀತಿಸ್ತೀವಿ, ಅವ್ರನ್ನೂ ಜೊತೆಗೆ ಇಟ್ಕೊಂಡಿದ್ದೀವಿ. ಆದರೆ ನನ್ನ ಸಮುದಾಯದ ಮುಖಂಡರುಗಳಿಗೆ ನಾನು ಹೇಳೋದಿಷ್ಟೇ, ಕುಸುಮ ವಿಚಾರದಲ್ಲಿ ಪದೇ ಪದೇ ಹೆಣ್ಮಗಳ ವಿಚಾರದಲ್ಲಿ ನೀನು ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನೀನು ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತೇಳಿ ನಿನಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.